Hi students, now we discussing some examples regard with the types of relations. So already you are knowing about what is a null relation, universal relation, reflexive relations, identity relations, symmetric relations and transitive relations. So again ನಾವು ಈಕ್ವಲೆನ್ಸ್ ರಿಲೇಷನ್ಸ್ ಕೂಡ ನಾವು ಡೆಫಿನೇಷನ್ಸ್ನ ಹೇಳಿದ್ದೆ. ಇಲ್ಲಿ ರಿಫ್ಲೆಕ್ಸಿವ್ ರಿಲೇಷನ್ಸ್ ಅಂದರೆ ನಮಗೆ ಏನಾಗುತ್ತೆ, ಒಂದು ಗಿವನ್ ಸೆಟ್ಟಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು ನಮಗೆ ರಿಲೇಷನ್ಸಲ್ಲಿ ರಿಫ್ಲೆಕ್ಟ್ ಆಗಿರಬೇಕು. ಸೊ ನಮಗೆ ಸಿಮೆಟ್ರಿಕ್ ರಿಲೇಷನ್ಸ್ ಅಂತ ಅಂದಾಗ ಒಂದು ಆರ್ಡರ್ ಪೇರ್ನ ತಗೊಳ್ಳಿ ಎ ಕಮ ಬಿ. ಸೊ ಹೇಗೆ ನಮಗೆ ಅದನ್ನು ಇಂಟರ್ಚೇಂಜ್ ಮಾಡಿರಿ ಎಲಿಮೆಂಟ್ಸ್ನ. ದಟ್ ಇಸ್ ಎ ಬಿ ಕಮ ಎ. ಆ ಬಿ ಕಮ ಎನು ಕೂಡ ಆ ಗಿವನ್ ರಿಲೇಷನ್ಸಲ್ಲಿ ಬಿಲಾಂಗ್ ಆಗಿದ್ದರೆ ದಟ್ ಈಸ್ ಕಾಲ್ಡ್ ದಿ ಸಿಮೆಟ್ರಿಕ್ ರಿಲೇಷನ್ಸ್ ಅಂತ. ಸೊ ನೆಕ್ಸ್ಟ್ ಟ್ರಾನ್ಸಿಟಿವ್ ರಿಲೇಷನ್ಸ್ ಅಂದರೆ ಈ ಸಿಮೆಟ್ರಿಕ್ ಮತ್ತು ಟ್ರಾನ್ಸಿಟಿವ್ ಅನ್ನೋದು ದಟ್ ಇಸ್ ಎ ಚೆಕಿಂಗ್ ಕಂಡೀಷನ್ಸು. ಎರಡು ಆರ್ಡರ್ ಪೇರ್ ಇರ್ತಕ್ಕಂಥ ಎಲಿಮೆಂಟ್ಸ್ನ ತೊಗೊಬೇಕು ಇಲ್ಲಿ ಟ್ರಾನ್ಸಿಟಿವ್ ರಿಲೇಷನ್ಸಲ್ಲಿ. ದಟ್ ಇಸ್ ಎ ಕಮ ಬಿ. ನೆಕ್ಸ್ಟ್ ಆ ಬಿ ಅನ್ನೋದು ರಿಪೀಟ್ ಆಗಿರಬೇಕು, ಬಿ ಕಮ ಸಿ. ಆ ಥರ ಇರ್ತಕ್ಕಂಥ ಎರಡು ಆರ್ಡರ್ ಪೇರ್ನ ಈ ಗಿವನ್ ರಿಲೇಷನ್ಸಲ್ಲಿ ಚೂಸ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಏನು ಚೆಕ್ ಮಾಡಬೇಕು, ಎ ಕಮ ಸಿ ಅನ್ನೋದು ಆ ಗಿವನ್ ರಿಲೇಷನ್ಸಲ್ಲಿ ಬಿಲಾಂಗ್ ಆಗಿದೆಯಾ. ಸೊ ಬಿಲಾಂಗ್ ಆಗಿದ್ದರೆ ದಟ್ ಈಸ್ ಕಾಲ್ಡ್ ದಿ ಟ್ರಾನ್ಸಿಟಿವ್ ರಿಲೇಷನ್ಸ್ ಅಂತೀವಿ. ಸೊ ಆ ಕಂಡೀಷನ್ಸ್ ಅರೈಸ್ ಆಗಿ ಅಗೇನ್ ಎ ಕಮ ಸಿ ಅನ್ನೋದು ಬಿಲಾಂಗ್ ಆಗ್ತಿಲ್ಲ ಅಂದರೆ ಸೊ ಈಸ್ ನಾಟ್ ಎ ಟ್ರಾನ್ಸಿಟಿವ್ ಅಂತೀವಿ. ಸೊ ಅನದರ್ ಡೆಫಿನೇಷನ್ಸ್ ಹೇಳಿದೆ ಟ್ರಾನ್ಸಿಟಿವ್ ಅಂದರೆ ಸರ್ ಹಾಗಾದರೆ ಆ ಕಂಡೀಷನ್ಸ್ ಎ ಕಮ ಬಿ ಮತ್ತು ಬಿ ಕಮ ಸಿ, ಈಗ ಸಪೋಸ್ ಎಕ್ಸ್ ಕಮ ವೈ ಅಥವಾ ವೈ ಕಮ ಝೆಡ್ ಈ ಥರ ಇರ್ತಕ್ಕಂಥ ಎಲಿಮೆಂಟ್ಸು ಆ ಗಿವನ್ ರಿಲೇಷನ್ಸಲ್ಲಿ ಇಲ್ಲವೇ ಇಲ್ಲ ಸರ್. ಆ ಥರ ಇರ್ತಕ್ಕಂಥ ಎರಡು ಆರ್ಡರ್ಡ್ ಪೇರ್ ಎಲಿಮೆಂಟ್ಸ್ ಇಲ್ಲವೇ ಇಲ್ಲ. ಆ ಥರ ಇದ್ದಾಗ ನಾವು ಹೌ ಟು ಡಿಫೈನ್ ಟ್ರಾನ್ಸಿಟಿವ್ ಅಂದರೆ ಎಸ್ ಇಟ್ ಈಸ್ ಎ ಟ್ರಾನ್ಸಿಟಿವ್ ರಿಲೇಷನ್ಸ್ ಅಂತೀವಿ. ಅದನ್ನು ನಾವು ಟ್ರಾನ್ಸಿಟಿವ್ ರಿಲೇಷನ್ಸ್. ಈಗ ಫಾರ್ ಎಕ್ಸಾಂಪಲ್ ನಮಗಿಲ್ಲಿ ಈಗ ನೋಡಿರಿ, ಟ್ರಾನ್ಸಿಟಿವ್ ರಿಲೇಷನ್ಗೆ ಎ ಈಸ್ ಈಕ್ವಲ್ ಟು ನಮಗಿಲ್ಲಿ 1 2 3 ಅಂತ ಕೊಟ್ಟಾಗ ಯಾವುದೋ ಒಂದು ರಿಲೇಷನ್ಸ್ ಡಿಫೈನ್ ಮಾಡ್ತೀವಿ. ದಟ್ ಈಸ್ ಎ 1 ಕಮ 2 ಇದೆ. ನೆಕ್ಸ್ಟಿಗೆ ನಮಗಿಲ್ಲಿ 3 ಕಮ 3 ಇದೆ. ಈ ಥರ ಒಂದು ರಿಲೇಷನ್ಸ್ ಡಿಫೈನ್ ಮಾಡ್ತೀವಿ. ಸೊ ನಮಗಿಲ್ಲಿ ಎರಡು ಆರ್ಡರ್ ಪೇ ಇದೆ, 1 ಕಮ 2. ನಾವು ನೆಕ್ಸ್ಟ್ ಅಗೇನ್ 2 ಕಮ ಇರತಕ್ಕಂಥ ಚೂಸ್ ಮಾಡಬೇಕು. ತಪ್ಪರೆ 3 ಕಮ 3 ತಗೊಂಡ್ರೆ 3 ಕಮ ಇರ್ತಕ್ಕಂಥ ಚೂಸ್ ಮಾಡಬೇಕು. ಹಾಗಾದ್ರೆ ನಮಗೆ ಟ್ರಾನ್ಸಿಟಿವ್ಗೆ ಒಬೆ ಆಗ್ತಿಲ್ಲ, ಕಂಡೀಷನ್ಸೇ ಅರೈಸ್ ಆಗ್ತಿಲ್ಲ. ಸೊ ಐ ವಿಲ್ ಡೈರೆಕ್ಟ್ಲಿ ಸೇ ದಟ್ ಆರ್ ಈಸ್ ಎ ಟ್ರಾನ್ಸಿಟಿವ್. ಸೊ ಯಾಕೆ ಟ್ರಾನ್ಸಿಟಿವ್ ಅಂದರೆ ದಟ್ ಇಸ್ ಎ ಚೆಕಿಂಗ್ ಕಂಡೀಷನ್. ಸೊ ಅದಕ್ಕೋಸ್ಕರ ನಾವು ಇಲ್ಲೇನು ಮಾಡ್ತೀವಿ, ಆ ಚೆಕಿಂಗ್ ಕಂಡೀಷನ್ಸ್ನ ಚೆಕ್ ಮಾಡ್ಕೊಂಡು ಹೋಗ್ತೀವಿ, ಅಷ್ಟೇನೇನಿಲ್ಲ. ಸೊ ಅಷ್ಟೇ. ಈಗ ನಮಗೆ ಅದ್ರ ಮೇಲೆ ಈಕ್ವಲೆನ್ಸ್ ರಿಲೇಷನ್ಸ್ ಹೇಳಿದೆ. ಈಕ್ವಲೆನ್ಸ್ ರಿಲೇಷನ್ಸ್ ಅಂದ್ರೆ ಏನು, ದಟ್ ಇಸ್ ಏನಾಗುತ್ತೆ, ಲೆಟ್ ಆರ್ ಬಿ ಎ ರಿಲೇಷನ್ ಡಿಫೈನ್ ಆನ್ ದಿ ಸೆಟ್ ಎ ಈಸ್ ಸೆಡ್ ಟು ಬಿ ಈಕ್ವಲೆನ್ಸ್ ರಿಲೇಷನ್ ಇಫ್ ಆರ್ ಈಸ್ ಎ ರಿಫ್ಲೆಕ್ಸಿವ್ ಆಗಿರಬೇಕು, ಸಿಮೆಟ್ರಿಕ್ಕು ಆ್ಯಂಡ್ ಟ್ರಾನ್ಸಿಟಿವ್. ಈ ಮೂರೂ ಕಂಡೀಷನ್ಸ್ನ ಯಾವ ಒಂದು ರಿಲೇಷನ್ಸು ಒಬೆ ಮಾಡುತ್ತೋ ದಟ್ ರಿಲೇಷನ್ಸ್ ಈಸ್ ಎ ಈಕ್ವಲೆನ್ಸ್ ರಿಲೇಷನ್ ಅಂತ ಹೇಳಿದ್ವಿ. ಈಗ ನಮಗೆ ರೈಟ್ ದಿ ಎಕ್ಸಾಂಪಲ್ ಫಾರ್ ಈಕ್ವಲೆನ್ಸ್ ರಿಲೇಷನ್ಸ್ ನಾವು ಇಲ್ಲಿ ಅದನ್ನು ನೆಕ್ಸ್ಟ್ ಇಲ್ಲಿ ಹೇಳ್ತೀನಿ. ಈಗ ಸಮ್ ಎಕ್ಸಾಂಪಲ್ಸ್ನ ನಾವು ಒಂದು ಎಕ್ಸ್ಪ್ರೆಸ್ ಮಾಡ್ಕೊಬೇಕು. 1 ಮಾರ್ಕಲ್ಲಿ ಎಕ್ಸಾಮ್ ಪರ್ಪಸ್ ಕೊಡ್ತಾರೆ. ಅದರಲ್ಲಿ ಫಸ್ಟ್ ಒನ್ನು, ಗಿವ್ ಆ್ಯನ್ ಎಕ್ಸಾಂಪಲ್ ಆಫ್ ಎ ರಿಲೇಷನ್ ವಿಚ್ ಈಸ್ ರಿಫ್ಲೆಕ್ಸಿವ್ ಬಟ್ ನೈದರ್ ಸಿಮೆಟ್ರಿಕ್ ನಾರ್ ಟ್ರಾನ್ಸಿಟಿವ್. ಫಸ್ಟ್ ಮೀನಿಂಗ್ ನೋಡ್ಕೊಳ್ಳಿ. ನಾವು ಒಂದು ಎಕ್ಸಾಂಪಲ್ನ ಕೊಡಬೇಕು. ಅದಕ್ಕೆ ಒಂದು ರಿಲೇಷನ್ಸ್ ಎಕ್ಸಾಂಪಲ್ ಕೊಡಬೇಕು. ಆ ರಿಲೇಷನ್ ಏನಾಗಿರಬೇಕು ಅಂದರೆ ರಿಫ್ಲೆಕ್ಸಿವ್ ಆಗಿರಬೇಕು, ಬಟ್ ನೈದರ್ ಸಿಮೆಟ್ರಿ ನಾರ್ ಟ್ರಾನ್ಸಿಟಿವ್ ಅಂದರೆ ಸಿಮೆಟ್ರಿ ಆಗಿರಬಾರ್ದು ಮತ್ತು ಟ್ರಾನ್ಸಿಟಿವ್ ಕೂಡ ಆಗಿರಬಾರ್ದು ಅಂತ. ಹಾಗಾದರೆ ಒಂದು ಎಕ್ಸಾಂಪಲ್ನ ನಾವು ಬರೆದಾಗ ದಟ್ ರಿಲೇಷನ್ಸ್ ಅನ್ನೋದು ಓನ್ಲಿ ನಮಗೆ ರಿಫ್ಲೆಕ್ಸಿವ್ ಆಗಿರಬೇಕು ಮಾತ್ರ, ಸಿಮೆಟ್ರಿಕ್ ಆಗಿರಬಾರ್ದು, ಟ್ರಾನ್ಸಿಟಿವ್ ಆಗಿರಬಾರ್ದು. ಆ ಥರ ಇರ್ತಕ್ಕಂಥ ಒಂದು ರಿಲೇಷನ್ಸನ್ನು ನಾವು ಇಲ್ಲಿ ಎಕ್ಸಾಂಪಲ್ನ ಕೊಡಬೇಕು. ಈಗ ನಾನು ಒಂದು ಎಕ್ಸಾಂಪಲ್ ಬರ್ಕೊತೀನಿ. ನಾನು ಆಲ್ಮೋಸ್ಟ್ ನಾನು ಎಕ್ಸಾಂಪಲ್ ಬರಬೇಕಾದ್ರೆ
ಈಗ ಲೆಟ್ ಎ ಈಕ್ವಲ್ಸ್ ಟು ಒಂದು ಸೆಟ್ಟನ್ನು, ಯಾಕೆಂದರೆ ನಾವು ರಿಲೇಷನ್ಸ್ನ ಡಿಫೈನ್ ಮಾಡಬೇಕಾದ್ರೆ ಗೊತ್ತಿರಬೇಕು ಸೆಟ್ ಡಿಫೈನ್ ಆಗಿರಲೇಬೇಕು. ಸೆಟ್ ಡಿಫೈನ್ ಆಗಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ರಿಲೇಷನ್ಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಸೊ ಈಗ ನಮಗೆ 1, 2, 3 ಇದೆ, ಒಂದು ಸೆಟ್ ಇದೆ. ಈಗ ನಾವು ಒಂದು ರಿಲೇಷನ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊತೀನಿ. ದಟ್ ಈಸ್ ನನ್ನ ರಿಲೇಷನ್. ನೀವು ಇದೇ ಎಕ್ಸಾಂಪಲ್ ಬರೀಬೇಕಾ? ಏನಿಲ್ಲ, ಯಾವ್ದು ಬೇಕಾದ್ರೂ ಬರೀಬೋದು. ಸೊ ನಮಗೆ ಒಂದು ರಿಲೇಷನ್ ಡಿಫೈನ್ ಮಾಡ್ತೀವಿ. ದಟ್ ಇಸ್ 1, 1 ಅಗೇನ್ 2, 2 ಅಗೇನ್ 3, 3 ಅಗೇನ್. ಯಾಕೆಂದರೆ ನಮಗೆ ಇಲ್ಲಿ ನೋಡಲ್ಲಿ ಅಲ್ಲಿ ಹೆಂಗೆ ಬರೀಬೇಕು ಅಂದರೆ ವಿಚ್ ಈಸ್ ರಿಫ್ಲೆಕ್ಸಿವ್ ಅಂತ ಐತೆ. ನಮಗೆ ರಿಫ್ಲೆಕ್ಸಿವ್ ಡೆಫಿನೇಷನ್ ಪ್ರಕಾರ ಏನಾಗುತ್ತೆ, ಇಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು ರಿಫ್ಲೆಕ್ಟ್ ಆಗಿರಬೇಕು. ಸೊ ಫಸ್ಟ್ ನಾವು ಎಲ್ಲ ಎಲಿಮೆಂಟ್ಸ್ನ ರಿಫ್ಲೆಕ್ಟ್ ಪಡ್ಕೊಂಡ್ಬಿಟ್ಟಿದ್ದೀವಿ. ಸೊ ನೆಕ್ಸ್ಟ್ ನೈದರ್ ಸಿಮಿಟ್ರಿ ಅಂದರೆ ಸಿಮಿಟ್ರಿ ಆಗಿರಬಾರ್ದು. ಈಗ ನಮಗೆ ಸಿಮಿಟ್ರಿ ಆಗಿರಬಾರ್ದು ಅಂದರೆ ಈಗ ನಮಗೆ 1, 2 ಅಂತ ತಾಂತೀನಿ. ಆದರೆ 1, 2 ತಗೊಂಡಾಗ 2, 1 ಅನ್ನೋದು ಇದರೊಳಗೆ ಲೈಸ್ ಆಗಿರಬಾರ್ದು. ಯಾಕೆಂದರೆ 2, 1 ಬರ್ಬಿಟ್ರೆ ಏನಾಗುತ್ತೆ, ಸಿಮಿಟ್ರಿ ಆಗಿಬಿಡುತ್ತೆ. ಅದರಿಂದ 1, 2 ಬರೆದ್ರೆ ಸಿಮಿಟ್ರಿ ಅಂತ ಹೇಳಿದ ತಕ್ಷಣ ಸೊ 2, 1 ಬಿಲಾಂಗ್ ಆಗಬಾರ್ದು. ಸೊ ನಮಗೆ ಟ್ರಾನ್ಸಿಟಿವ್ ಕೂಡ ಆಗಬಾರ್ದು. ಟ್ರಾನ್ಸಿಟಿವ್ ಕೂಡ ಆಗಬಾರ್ದು ಅಂದರೆ ಈಗ ನಮಗೆ 2, 3 ಅಂತ ಬರ್ಕೊತೀವಿ, ಇನ್ನೊಂದು ಆರ್ಡರ್ ಪೇರು. ಈಗ ಟ್ರಾನ್ಸಿಟಿವ್ ಅಂದರೆ ನೋಡಿರಿ 1, 2 ಇದೊಂದು ಎಲಿಮೆಂಟ್ ತಗೊಳ್ಳಿ. 1, 2 ಎಲಿಮೆಂಟ್ ತಗ ಈಸ್ ಬಿಲಾಂಗ್ಸ್ ಟು ಆರ್ ಇದೆ, ಟ್ರಾನ್ಸಿಟಿವ್ ಚೆಕ್ ಮಾಡ್ತಿರೋದು. ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ 2, ಯಾಕೆಂದರೆ ನಮಗೆ ಇಲ್ಲಿ 2 ಅನ್ನೋದು ಇಲ್ಲಿ 1, 2 ತಗೊಂಡ್ರೆ 2 ಅನ್ನೋದು ಇಲ್ಲಿ ರಿಪೀಟ್ ಆಗಿರಬೇಕು. ಸರ್ 2, 3ನ ತಗೊಬೇಕಾ? ಏನಿಲ್ಲ, 2, 2 ಆದರೂ ತಗೊಳ್ಳಿ, ತೊಂದರೆ ಇಲ್ಲ. ಅರ್ಥ ತಿಳಿದು. ಸೊ ನಮಗೆ ಇಲ್ಲಿ 2, 2 ತಗೊಂಡ್ರೆ ಹೇಳ್ತೀನಿ ಅದು ಏಕೆ 2, 3 ಸರ್ 2, 3 ತಗೊಂಡ್ರೆ ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಸೊ ನಮಗೆ ಏನು ಚೆಕ್ ಮಾಡಬೇಕು, 1, 3 ಅನ್ನೋದು ಬಿಲಾಂಗ್ ಆಗಬೇಕು. ಆದರೆ ನಮಗೆ ಗಿವನ್ ರಿಲೇಷನ್ಸಲ್ಲಿ 1, 3 ಇರ್ತಕ್ಕಂಥದ್ದು ಇಲ್ಲ, ಅದರಿಂದ ನಾಟ್ ಬಿಲಾಂಗ್ಸ್ ಟು. ಸರ್ ಓಕೆ, ನೀವು ಇದು ತಗೊಂಡ್ರಿ, ನಾನು ಈಗ ಇದು ತಾಂತೀನಿ ಸರ್ ಅಂತ ಹೇಳ್ಬೋದು. 1, 2 ಬಿಲಾಂಗ್ಸ್ ಟು ಆರ್ ಇದೆ ಸರ್. ಆ್ಯಂಡ್ ನಾನು ಏನು ತಾಂತೀನಿ ಅಂದರೆ 2, 2 ತಾಂತೀನಿ, ಯಾಕೆಂದ್ರೆ 2, 2 ಕೂಡ ಬಿಲಾಂಗ್ ಇದೆ ಸರ್. ಆದರೆ ಈ ಥರ ಇರ್ತಕ್ಕಂಥ ಕಂಡೀಷನ್ಸು ತಾಂಬೋದು. ನಾನೇನು ಚೆಕ್ ಮಾಡ್ತೀನಿ 3 ಅಗೇನ್ 1, 2 ಇದೆ ಸರ್. ಅದರ 1, 2 ಅನ್ನೋದು ಇದೆಯಲ್ಲ ಸರ್, 1, 2 ಇದೆಯಲ್ಲ ಸರ್. ಇಲ್ಲಿ ನಮಗೆ 1, 2 ಬಿಲಾಂಗ್ಸ್ ಟು ಆರ್ ಸರ್, ಇದನ್ನು ತಗೊಂಬೋದಲ್ವ ಅಂತ ಹೇಳ್ಬೋದು. ಆ್ಯಂಡ್ 2, 2 ಬಿಲಾಂಗ್ಸ್ ಟು ಆರ್ ಇದೆ. ನೆಕ್ಸ್ಟ್ ನಾವು 1, 2 ಬಿಲಾಂಗ್ಸ್ ಟು ಆರ್ ಇದೆಯಲ್ಲಿ ಸರ್ ಅಂತ ಹೇಳ್ಬೋದು. ಆದರೆ 1, 2 ಬಿಲಾಂಗ್ಸ್ ಟು ಆರ್ ಇದೆ, ಇಲ್ಲಿ 1, 2 ಬಿಲಾಂಗ್ಸ್ ಟು ಆರ್ ಇದೆ ಸರ್. ಹಾಗಾದ್ರೆ ನಮಗೆ ಇದು ನೋಡ್ಕೊಂಡು ನಾವು ಟ್ರಾನ್ಸಿಟಿವ್ ಹೇಳ್ಬೋದಲ್ಲ ಸರ್? ನೋಡಬೇಕು ಅದು, ಯಾಕೆಂದರೆ ಈ ರಿಲೇಷನ್ಸಲ್ಲಿ ಒಂದು 2 ಇರ್ತಕ್ಕಂಥ ಆರ್ಡರ್ ಪೇ ತಗೊಂಡ್ರೆ ಒಬ್ಬೆ ಆಗುತ್ತೆ. ಆದರೆ ರ್ಯಾಂಡಮ್ ಇರ್ತಕ್ಕಂಥ ತಗೊಂಡ್ರೂ ಕೂಡ ಒಬ್ಬೆ ಆಗಲೇಬೇಕು. ಈಗ 1, 2 ತಂತೀನಿ, ನಾವು 2, 3 ಅದರಲ್ಲೂ ಒಬ್ಬೆ ಆಗಬೇಕು. ಎರಡರಲ್ಲೂ ಒಬ್ಬೆ ಆದರೆ ಮಾತ್ರ. ಈ ಥರ ಇರ್ತಕ್ಕಂಥ ಆರ್ಡರ್ ಪೇರು ಒಪ್ನೇನ್ ಇದ್ದರೂ ಕೂಡ ಈಗ ಕಂಡೀಷನ್ಸ್ ಒಬ್ಬೆ ಆಗಬೇಕು. ಈ ಥರ ಇರ್ತಕ್ಕಂಥ ಕಂಡೀಷನ್ಸಲ್ಲಿ ಒಬ್ಬೆ ಆಗಿದ ತಕ್ಷಣ ನಾವು ಡೈರೆಕ್ಟಾಗಿ ವಿ ಕೆನಾಟ್ ಸೇ ಇಟ್ ಈಸ್ ಎನ್ ಎ ಟ್ರಾನ್ಸಿಟಿವ್. ಸೊ ಚೆಕಿಂಗ್ ಕಂಡೀಷನ್, ಸೊ ಅಲ್ಲಿ ಫೇಲ್ಯೂರ್ನ ಹುಡುಕಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ, ಯಾಕೆಂದರೆ ಒಂದು ಸ್ವಲ್ಪ ತಲೆ ಓಡಿಸ್ಬೇಕು, ಒಂಚೂರು ಕಾನ್ಸಂಟ್ರೇಟ್ ಮಾಡಿ ಆ ರಿಲೇಷನ್ಸ್ನ ಬರೀಬೇಕಾಗುತ್ತೆ. ಸೊ ಈಗ ನಾವು ಈ ಎಕ್ಸಾಂಪಲ್ ತಗೊಂಡ್ರೆ ಏನಾಗುತ್ತೆ, ಅಲ್ಲಿ ಫೇಲ್ಯೂರ್ ಆಗುತ್ತೆ. ದಟ್ಸ್ ವೈ ಎ ಗಿವನ್ ರಿಲೇಷನ್ ಈಸ್ ನಾಟ್ ಎ ಟ್ರಾನ್ಸಿಟಿವ್ ಆಗುತ್ತೆ. ಸರ್ ಈ ಥರ ಮಾಡಿಬಿಟ್ರೆ ಟ್ರಾನ್ಸಿಟಿವ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಕಂಡೀಷನ್ಸ್ನ ಈ ಥರ ಇರ್ತಕ್ಕಂಥ ಕಂಡೀಷನ್ಸ್ನ ಹುಡುಕಾದ್ಮೇಲೆ ನಾವು ಅಲ್ಲಿ ನಾಟ್ ಬಿಲಾಂಗ್ಸ್ ಅಂತ ನೋಡ್ಕೊಬೇಕಾಗುತ್ತೆ. ಸೊ ಆಗ ನಮಗೆ ಇದೇನಾಗುತ್ತೆ, ಡೈರೆಕ್ಟಾಗಿ ಹೇಳ್ಬೋದು. ಆವಾಗ ಈ ಎಕ್ಸಾಂಪಲ್ ಏನಾಗುತ್ತೆ, ಇಸ್ ಎನ್ ಎಕ್ಸಾಂಪಲ್ ಫಾರ್ ರಿಫ್ಲೆಕ್ಸಿವ್, ಸಿಮಿಟ್ರಿಕ್ ಆಗಲ್ಲ, ಟ್ರಾನ್ಸಿಟಿವ್ ಆಗಲ್ಲ. ಅದಕ್ಕೋಸ್ಕರ ಇಸ್ ಎನ್ ಎಕ್ಸಾಂಪಲ್ ಫಾರ್ ರಿಫ್ಲೆಕ್ಸಿವ್ ಬಟ್ ನೈದರ್ ಸಿಮಿಟ್ರಿ ನಾಟ್ ಟ್ರಾನ್ಸಿಟಿವ್. ಸಿಮಿಟ್ರಿ ಆಗುತ್ತೆ ಸರಿ, ಸಿಮಿಟ್ರಿಕ್ ಆಗಲ್ಲ, ರಿಫ್ಲೆಕ್ಸಿವ್ ಆಗುತ್ತೆ. ಸೊ ನಮಗೆ ಸಿಮಿಟ್ರಿಕ್ ಬರಲ್ಲ. ಇಷ್ಟು ಎಕ್ಸಾಂಪಲ್ ಕೊಟ್ಟರೆ ಸಾಕು. ಇಷ್ಟು ಬರ್ಕೊಂಡ್ರೆ ನಮಗೆ 1 ಮಾರ್ಕಲ್ಲಿ ಬರುತ್ತೆ. ಅರ್ಧದ್ದು. ಸೊ ನೆಕ್ಸ್ಟ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಒಂದು ಎಕ್ಸಾಂಪಲ್ನ ಹೇಳ್ತೀವಿ ನೋಡಿ. ನೆಕ್ಸ್ಟ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗೋಣ. ಗಿವನ್ ಎಕ್ಸಾಂಪಲ್ ಆಫ್ ರಿಲೇಷನ್ ವಿಚ್ ಈಸ್ ಸಿಮಿಟ್ರಿಕ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾರ್ ಟ್ರಾನ್ಸಿಟಿವ್. ಸೊ ನಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ರಿಲೇಷನ್ಸ್ ನಾವು ಎಕ್ಸಾಂಪಲ್ ಬರೀಬೇಕು. ಆ ರಿಲೇಷನ್ಸ್ ಏನಾಗಿರಬೇಕು, ಸಿಮಿಟ್ರಿಕ್ ಆಗಿರಬೇಕು, ರಿಫ್ಲೆಕ್ಸಿವ್ ಆಗಬಾರ್ದು ಮತ್ತು ಟ್ರಾನ್ಸಿಟಿವ್ ಆಗಬಾರ್ದು. ಎಬೋವ್ ಒಂದು ಏನಿದೆ ಅಲ್ಲಿ ರಿಫ್ಲೆಕ್ಸಿವ್ ಆಗ್ಬೋದು, ಸಿಮಿಟ್ರಿಕ್ ಆಗಂಗಿಲ್ಲ, ಟ್ರಾನ್ಸಿಟಿವ್ ಆಗಂಗಿಲ್ಲ. ಇಲ್ಲಿ ಸಿಮಿಟ್ರಿಕ್ ಆಗ್ಬೋದು, ಆದರೆ ರಿಫ್ಲೆಕ್ಸಿವ್ ಆಗಂಗಿಲ್ಲ ಮತ್ತು ಟ್ರಾನ್ಸಿಟಿವ್ ಆಗಂಗಿಲ್ಲ. ಆ ಥರ ಇರ್ತಕ್ಕಂಥ ಎಕ್ಸಾಂಪಲ್ನ ಕೊಡಿ. ಈಗ ನಾನು ಈ ಗಿವನ್ ಲೆಟ್ ಎ ಸೆಟ್ ಡಿಫೈನ್ ಮಾಡ್ಕೊತೀನಿ. ದಟ್ ಇಸ್ ಎ ಸೇಮ್ 1, 2, 3ಗೆ ನಾನು ರಿಲೇಷನ್ನ ಡಿಫೈನ್ ಮಾಡ್ಕೊತೀನಿ. ದಟ್ ಇಸ್ ಆರ್ ಇಸ್ ಈಕ್ವಲ್ ಟು ಸಿಂಪಲ್. ಈಗ ನಮಗೆ ಸಿಮಿಟ್ರಿಕ್ ನೋಡಿ, ರಿಫ್ಲೆಕ್ಸಿವ್ ಆಗಂಗಿಲ್ಲ. ರಿಫ್ಲೆಕ್ಸಿವ್ ಆಗಂಗಿಲ್ಲ ಅಂದರೆ ಏನಾಗುತ್ತೆ, ನಮಗೆ ರಿಫ್ಲೆಕ್ಟ್ ಇರ್ತಕ್ಕಂಥ ಎಲಿಮೆಂಟ್ಸು ಒಪ್ಟೈನ್ ಬರೋಂಗಿಲ್ಲ. ಸೊ ನಮಗೆ ಆಗರ 1, 1, 2, 2, 3, 3 ಅನ್ನೋದು
ಏನಲ್ಲಿ ಬೇಕಾಗಿಲ್ಲ, ಯಾಕಂದ್ರೆ ನಮಗೆ ರಿಫ್ಲೆಕ್ಸಿವ್ ಆಗಬಾರ್ದು, ಅದರಿಂದ ಬರೆಯೋಂಗಿಲ್ಲ. ಆದರೆ ಸಿಮೆಟ್ರಿಕ್ ಆಗ್ಬೋದು. ಆಗ ನಮಗೆ ಈಗ ಸಪೋಸ್ ನಾನು 1,2 ತಾಣ್ತೀನಿ ಅಂದರೆ ಸಿಮೆಟ್ರಿಕ್ ಆಗಬೇಕಂದ್ರೆ ಏನು 1,2 ಬಿಲಾಂಗ್ಸ್ ಟು ಆರ್. ನೆಕ್ಸ್ಟ್ ಇಂಟರ್ಚೇಂಜ್ ಮಾಡಿದ್ರೆ 2,1 ಕೂಡ ಬಿಲಾಂಗ್ ಆಗಬೇಕು. ಆಗ ನಮಗೆ ಇಲ್ಲಿ ಬರೀಬೇಕು ನೆಕ್ಸ್ಟ್ ಆರ್ಡರ್ ಪೇರು 2,1 ಅಂತ ಬರಿತೀನಿ. ಸೊ ನನಗೆ ಇಲ್ಲಿ ಸ್ಟಾಪ್ ಮಾಡ್ತೀನಿ, ಏಕೆಂದರೆ ಟ್ರಾನ್ಸಿಟಿವ್ ಆಗಿಲ್ಲ. ನಾನು ಇಲ್ಲಿ 1,2 ಎಗೇನ್ 2,1ಗೆ ಸ್ಟಾಪ್ ಮಾಡ್ತೀನಿ. ಈಗ ನಮಗೆ 1,2 ಬಿಲಾಂಗ್ಸ್ ಟು ಆರ್ ಇದೆ, 2,1 ಕೂಡ ಬಿಲಾಂಗ್ ಆಗಿದೆ. ಸೊ ಆಗ ನಮಗೆ ಆರ್ ಇಸ್ ಎ ಸಿಮೆಟ್ರಿಕ್. ಸೊ ಇಯರ್ 1,1 2,2 3,3 ನಾಟ್ ಇನ್ ಆರ್, ದಟ್ಸ್ ವೈ ಇಟ್ ಈಸ್ ನಾಟ್ ಎ ರಿಫ್ಲೆಕ್ಸಿವ್. ಸೊ ನಮಗೆ ಎರಡಿಗೆ ಎಕ್ಸಾಂಪಲ್ ಸಿಮೆಟ್ರಿಕ್ ಮತ್ತು ರಿಫ್ಲೆಕ್ಸಿವ್ ಬಂತು. ಈಗ ಟ್ರಾನ್ಸಿಟಿವ್ ಚೆಕ್ ಮಾಡಬೇಕಾದ್ರೆ ಕಂಡೀಷನ್ಸ್ ಅರೈಸ್ ಆಗಿದೆ ನೋಡಿರಿ. 1,2 ಬಿಲಾಂಗ್ಸ್ ಟು ಆರ್ ಇದೆ, ಹೇಗೆ ನಮಗೆ 2 ಅನ್ನೋದು ರಿಪೀಟ್ ಆಗಿದೆಯಾ, ಆ್ಯಂಡ್ 2,1 ಬಿಲಾಂಗ್ಸ್ ಟು ಆರ್ ಇದೆ ಅಲ್ವಾ, ಏಕೆ ನಮಗೆ ಇಲ್ಲಿ A, B, C. ಸೊ ನಮಗೆ ಏನಾಗುತ್ತೆ ನೆಕ್ಸ್ಟ್ ಚೆಕಿಂಗ್ ಏನು ಕಂಡೀಷನ್ನು 1,1. ಹಾಗಾದರೆ 1,1 ಬಿಲಾಂಗ್ ಟು ಆರ್ ಇದೆಯಾ, ಆದರೆ ನಮಗೆ 1,1 ಅನ್ನೋದು ಇಲ್ಲಿ ಲೈಸ್ ಆಗ್ತಿಲ್ಲ, ಅದರಿಂದ ಇಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ ಇಸ್ ನಾಟ್ ಎ ಟ್ರಾನ್ಸಿಟಿವ್. ಸೊ ಅದಕ್ಕೋಸ್ಕರ ಈ ಎಕ್ಸಾಂಪಲ್ ಏನಾಗುತ್ತೆ, ಇಸ್ ಎನ್ ಎಕ್ಸಾಂಪಲ್ ಫಾರ್ ಸಿಮೆಟ್ರಿ ಬಟ್ ನೈದರ್ ರಿಫ್ಲೆಕ್ಸಿವ್ ನಾರ್ ಟ್ರಾನ್ಸಿಟಿವ್. ಈ ಥರ ನೀವು ನೋಡಿಕೊಂಡು ಬರೀಬೇಕಾಗುತ್ತೆ. ಅರ್ಥ ತಿಳಿದು. ಸೊ ನೆಕ್ಸ್ಟ್ ಎಕ್ಸಾಂಪಲು ಸೇಮ್ ಗಿವನ್ ಎಕ್ಸಾಂಪಲ್ ಆಫ್ ರಿಲೇಷನ್ ವಿಚ್ ಈಸ್ ಟ್ರಾನ್ಸಿಟಿವ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾರ್ ಸಿಮೆಟ್ರಿಕ್. ಇಲ್ಲಿ ಟ್ರಾನ್ಸಿಟಿವ್ ಅಂತ ಹೇಳಬೇಕು, ರಿಫ್ಲೆಕ್ಸಿವ್ ಮತ್ತು ಸಿಮೆಟ್ರಿಕ್ ಆಗಬಾರ್ದು ಅಂತ. ಈಗ ನಾವು